ಸುವರ್ಣ. ನೈನಾ ಹೋಗೋಣವಾ? ಪಾಪ ನೀವು ಹೊರಡಿ, ನಾ ಆಮೇಲೆ ಬರ್ತೀನಿ. ಪಾರ್ಕಿಂಗ್ ಎಲ್ಲೂ ಇಲ್ಲ ಅನ್ಸುತ್ತೆ. ಬೇಗ ಬನ್ನಿ. ಯಾರು? ನೀವೇ? ಅದೇ ಅವತ್ತು ಸೀರೆ ಶಾಪ್ ಅಲ್ಲಿ. ಐ ಸಾರಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅಯ್ಯೋ ಎಂತದ್ದು ಇಲ್ಲ, ಅವತ್ತು ಸೀರೆ ಶಾಪ್ ಅಲ್ಲಿ ನೀವು ನನ್ನ ಸೀರೆನೇ ಬೇಕು ಅಂತ ಹಠ ಹಿಡ್ದಿದ್ರಲ್ಲ, ನಾನು ಅದೇ ಸೀರೆ ಉಟ್ಕೊಂಡು ಮದ್ವೆ ಆಗಿದ್ದೀನಿ ಗೊತ್ತಾ. ಇಲ್ಲಿ ನೋಡಿ, ನನ್ನ ಕತ್ತಲ್ಲಿ ಕರಿಮಣಿ ಇದೆ. ನಿಮ್ಮ ಹಣೆಯಲ್ಲಿ ಆ ಸೀರೆ ಬರ್ದಿರ್ಲಿಲ್ಲ ಅನ್ಸುತ್ತೆ. ಸಾರಿ. ಅಯ್ಯೋ ಸಾರಿ ಆವಾಗ್ಲೇ ಕೇಳ್ಬೇಕಿತ್ತಲ್ವಾ, ಇವಾಗ ಏನ ಕೇಳ್ತಾ ಇದ್ದೀರಾ? ಹೋಗ್ಲಿ ಬಿಡಿ, ಹಳೇದೆಲ್ಲ ಇವಾಗ ಯಾಕಲ್ವಾ. ಒಂದ್ ನಿಮಿಷ, ನಾನು ಗಂಡನ ನಿಮಗ್ ಮೀಟ್ ಮಾಡಿಸ್ತೀನಿ. ಆ ಸೀರೆ ಉಟ್ಕೊಂಡು ಯಾರ ಜೊತೆ ಮದ್ವೆ ಆಗಿದ್ದೀನಿ ಅಂತ ನೀವು ನೋಡಿ. ಒಂದ್ ನಿಮಿಷ ಬಂದೆ. ಪಾಪ ಯಾರೋ ಹುಚ್ಚಿ ಅನ್ಸುತ್ತೆ. ನಿಮ್ಗೆ ನಾನು ಯಾರನ್ನ ತೋರಿಸ್ಬೇಕು, ಬೇಗ ಬನ್ನಿ. ಆಯ್ತಿರು, ಡೋರ್ ಕ್ಲೋಸ್ ಮಾಡ್ತೇನೆ. ಅದೇ ಅವತ್ ಸೀರೆ ಅಂಗಡಿಯಲ್ಲಿ ಸಿಕ್ದವರು ಇವಾಗ ಮತ್ತೆ ಸಿಕ್ಕಿದ್ದಾರೆ. ಬೇಗ ಬನ್ನಿ. ಸೀರೆ ಅಂಗಡಿಯಲ್ಲಿ ಯಾರು ಸಿಕ್ಕಿದ್ರು? ಹೇಳ್ತೀನಿ ಬನ್ನಿ. ಅಯ್ಯೋ ಇಲ್ಲೇ ಸಿಕ್ಕಿದ್ರಲ್ಲ, ಎಲ್ಲೋದ್ರು ಇವರು? ಮೇಘನಾ, ಬೆಂಗಳೂರಲ್ಲಿ ನಿಂಗೆ ಪರಿಚಯ ಇರೋರು ಯಾರಿದ್ದಾರೆ ಹೇಳು? ಸುಮ್ಮನೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅಷ್ಟೇ. ಅಯ್ಯೋ ಇಲ್ಲ ಅಂದ್ರೆ ಇಲ್ಲ, ನಾವು ಮದ್ವೆ ಶಾಪಿಂಗ್ ಹೋದಾಗ ಯಾವ್ದೋ ಒಂದು ಹುಡುಗಿ ನಾನ್ ತಗೊಂಡಿದ್ದ ಸೀರೆನೆ ಬೇಕು ಅಂತ ಹೇಳಿದ್ಲು ಅಂತ ಹೇಳಿದ್ನಲ್ಲ. ಅಯ್ಯೋ ಹೋಗಿ, ನಾನು ಹೇಳಿ ನಿಮ್ಗೆ ಯಾವ್ದು ನೆನಪೇ ಇರಲ್ಲ. ಆ ಹುಡುಗಿ ಮುಂದೆ ನಾನು ಎಷ್ಟೆಲ್ಲ ಜಂಬ ಕೊಚ್ಕೋಬೇಕು ಅನ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು. ಜಂಬ ಕೊಚ್ಕೋಬೇಕಾ? ಜಂಬ ನೀನು? ಸಾರಿ, ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೆ ನಂಗಂತೂ ಗೊತ್ತಿಲ್ಲ. ಹೋಗಿ, ನಿಮ್ಗೇನು ಗೊತ್ತಾಗಲ್ಲ.
ನೀವು ನಮ್ಮ ಜೊತೆ ಮದ್ವೆ ಶಾಪಿಂಗ್ ಬಂದಿದ್ದಿದ್ರೆ ಎಲ್ಲ ಅರ್ಥ ಆಗಿರೋದು. ಯಾರಪ್ಪ ಬಂದಿದ್ರಿ ಇವಾಗ ಮದುವೆ ಶಾಪಿಂಗಿಗೆ? ಸುನೇನಾ? ಮೇಘ್ನ ಸುನೇನಾ ನೋಡಿದ್ಲ? ಸುನೇನಾ ಎಷ್ಟೊತ್ತವರೆಗೂ ಇಲ್ಲೇ ಇಲ್ಲ. ಬರ್ತೀನಿ ಅಂದೋಳನ್ನ ಬೇಡ ಅನ್ಬಿಟ್ನಲ್ಲ ತೇಜ. ಇಷ್ಟು ಬೇಗ ಅಮ್ಮ ಬೇಡ ಅನ್ನಿಸ್ಬಿಡ್ತಾ ಅವನಿಗೆ. ಅಯ್ಯೋ, ನಾನು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ? ಒಬ್ಬಳೇ ಇದ್ದು ಏನೇನೋ ಯೋಚನೆ ಮಾಡ್ತೀನಿ. ಮೊದಲು ನನ್ನ ಮಗನ ಜೊತೆ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಚೆನ್ನಾಗಿದೆಯಾ? ತಿನ್ನು. ಅಮ್ಮ ಅತ್ತಿನ ಕೊಡಿ, ನಾನು ಮಾತಾಡ್ತೀನಿ. ಸರ್ಪ್ರೈಸ್ ಎಲ್ಲ ಹಾಳಾಗೋಗುತ್ತೆ, ಸುಮ್ಮನೆ ಇರು. ಇವಾಗ ಫೋನ್ನ ಪಿಕ್ ಮಾಡೋದೇ ಬೇಡ. ಎಲ್ಲಿ ಹೋಗಿರ್ತಾರೋ ನನ್ನ ಮಕ್ಕಳು, ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ, 1000 ಟೆನ್ಷನ್ ಮಾಡ್ಕೊಳ್ತಾಳ. ಆ ಟೆನ್ಷನ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಮನೆಗೆ ಹೋಗಿ ಪ್ರತ್ಯಕ್ಷ ಆಗ್ಬಿಡೋಣ. ತಿನ್ಕೋ, ಹೊರಡೋಣ. ಓಕೆ, ಡೀಲ್. ಆದರೂ ಪಾಪ ಅತ್ತೆ, ಯಾಕೋ ನಿಮ್ಮ ಸರ್ಪ್ರೈಸ್ ಎಲ್ಲ ತುಂಬ ಜಾಸ್ತಿನೇ ಆಯಿತು. ನೀವು ಹಿಂಗೆ ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತಾ ಕೊಡ್ತಾ ಒಂದಿನ ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಸಿಗುತ್ತೆ ನೋಡಿ. ಯಾಕಿವತ್ತು ಪದೇ ಪದೇ ಕೆಟ್ಟ ಯೋಚನೆ ಬರ್ತಾ ಇದೆ? ನಾನು ಪ್ರತಿ ಸಲ ಸರ್ಪ್ರೈಸ್ ಅನ್ಕೊಂಡು ಕೊನೆಗೆ ಅದು ನನಗೆ ಸರ್ಪ್ರೈಸ್ ಆಗತ್ತಾ? ಸುನೇನ ರೂಪದಲ್ಲಿ ಇಷ್ಟೊತ್ತು ಇಲ್ಲೇ ಇದ್ದೋಳು ಮತ್ತೆ ನಮಗೆ ಸಿಗಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ, ಇನ್ನ ಈ ತರ ಹೆದರ್ಕೊಂಡು ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಹೇಗೂ ಬೆಂಗಳೂರಿಗೆ ಬಂದಿದ್ದೀವಿ, ಡೈರೆಕ್ಟ್ ಆಗಿ ಮೇಘ್ನಾ ಮತ್ತೆ ಸುನೈನನ್ನ ಮೀಟ್ ಮಾಡಿಸ್ತೀನಿ. ಏನಾಗುತ್ತೋ ಆಗ್ಲಿ, ಅಲ್ಲಿಗೆ ನಾನು ಎಲ್ಲ ಗೊಂದಲನೂ ಮುಗ್ದು ಹೋಗುತ್ತೆ. ಹಲೋ, ಅಪರೂಪಕ್ಕೆ ಇಷ್ಟು ದೂರ ಬಂದಿದ್ದೀವಿ. ನೀವು ನಿಮ್ಮ ಪಾಡಿಗೆ ಐಸ್ ಕ್ರೀಮ್ ತಿಂತಾ ಇದ್ರೆ ನನಗೆ ಬೋರ್ ಆಗಲ್ವಾ? ಐ ಆಮ್ ಸಾರಿ. ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಕೊಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಅದು ಸರ್ಪ್ರೈಸ್ ಶಾಕ್ ಅಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಅಂಥದ್ದೇನ್ರಿ? ನಿನ್ ಸರ್ಪ್ರೈಸ್ ಕತೆ ಇನ್ನೂ ಮುಗ್ದಿಲ್ವಾ? ಒಂದೇ ಒಂದಿದೆ ಮೇಘ್ನಾ, ದ್ಯಾಟ್ ವಿಲ್ ಬಿ ದ ಲಾಸ್ಟ್ ಒನ್. ಅದರಿಂದ ಆಚೆಗೆ ಇನ್ಯಾವ ಸರ್ಪ್ರೈಸು ಇರಲ್ಲ ಅನ್ಸುತ್ತೆ. ಒಬ್ಬ ಸ್ಪೆಷಲ್ ಪರ್ಸನ್ನ ನಿನಗೆ ಮೀಟ್ ಮಾಡಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಸ್ಪೆಷಲ್ ಪರ್ಸನ್ನ? ಅದು ಆಗ್ಲಿ, ಅವ್ರನ್ನ ಮೀಟ್ ಮಾಡಕ್ ನಾನು ಕಾಯ್ತೀನಿ. ಆದ್ರೆ ಆಮೇಲೂ ನೀನು ನನ್ನೋಳೆ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಪ್ಲೀಸ್ ಮೇಘ್ನಾ, ಸುನೈನ ಬಗ್ಗೆ ಗೊತ್ತಾದ್ಮೇಲೆ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ. ಶ್ಯಾಮನ್ ಬಗ್ಗೆ ಹೇಳ್ತಾ ಇದ್ದಾರಾ? ಹೌದನ್ಸುತ್ತೆ. ನಂಗೆ ಸರ್ಪ್ರೈಸ್ ಆಗ್ಲಿ ಅಂತಾನೆ ಯಾರು ಅಂತ ಹೇಳ್ತಾ ಇಲ್ಲ. ಅವ್ರಾಗವ್ರೆ ಹೇಳೋ ತನಕ ನಾನು ಕೆತ್ಕಲ್ಲ. ಅವ್ರ ಸರ್ಪ್ರೈಸ್ನ ನಾನು ಹಾಳು ಮಾಡಲ್ಲಪ್ಪ. ಯಾವ ಥರ ಶ್ಯಾಮನ್ ಮೀಟ್ ಮಾಡಿಸ್ತಾರೋ ನಾನು ಕಾಯ್ತೀನಿ. ಫುಲ್ ಟೈಮ್ ರಿಂಗ್ ಆಯಿತು, ಆದರೂ ಅವ್ನು ಯಾಕೆ ರಿಸೀವ್ ಮಾಡಲಿಲ್ಲ? ನಾನು ಫೋನ್ ರಿಸೀವ್ ಮಾಡೋದು ಬೇಡವಾ ಅವನಿಗೆ?
ಶೋ ಮತ್ತೆ ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ. ಆಯ್ತಾ? ಇನ್ನೂ ಎಷ್ಟೊತ್ತಾಗತ್ತೆ ನೀವು ರುಬ್ಬೋದು? ಇನ್ನೂ ಲೇಟ್ ಆದರೆ ಅಷ್ಟರಲ್ಲಿ ನಾನು ಅಡುಗೆ ಮೇಲೆ ಕ್ಲೀನ್ ಮಾಡ್ತೀನಿ. ಶ್ಯಾಮ್, ಯಾಕೆ ಇಷ್ಟೊಂದು ಅತಿಯಾಗಿ ಆಡ್ತಿದ್ಯಾ? ಪಪ್ಪ ಏನೋ ಕೇಳಿದ್ರು ಅಷ್ಟೇ, ಅದಕ್ಕೆ ನೀ ಹೀಗೆಲ್ಲ ಮಾಡೋದ? ಅಯ್ಯೋ, ಅವ್ರೇನು ಕೇಳಿದ್ರು ಹೇಳಿ? ಪಾಯಸ ಕುಡಿಬೇಕು ಅನ್ಸುತ್ತೆ ಅಂದರು, ಅಷ್ಟೇ ತಾನೇ? ದಿನ ಸೂಪ್ ಕುಡಿದು ಅವ್ರಿಗೂ ಬೇಜಾರಾಗಿರುತ್ತೆ. ಹಾಗೆಲ್ಲ ಏನೂ ಇಲ್ಲ. ಪ್ರತಿದಿನ ಅನ್ನ ತಿಂತಾರೆ, ಕಾಫಿ ಟೀ ಕುಡಿತಾರೆ, ಅವ್ರಿಗೆಲ್ಲ ಹೀಗೆ ಬೇಜಾರಾಗುತ್ತಾ? ಇಲ್ಲ ತಾನೆ? ಹಾಗೆ ನಾನು ಮಾಡೋ ಸೂಪುನು ನಮಗೆ ಯಾವ ರೀತಿ ಊಟ ಅಭ್ಯಾಸ ಆಗಿರುತ್ತೋ ಹೋಗ್ತಾ ಹೋಗ್ತಾ ಅದೇ ಇಷ್ಟ ಆಗುತ್ತೆ. ಇವಾಗ ರುಬ್ಬಿದ್ದಾಗಿರುತ್ತಲ್ವಾ? ಈಗೇನು ನೀನು ಪಾಯಸ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಡಿಸೈಡ್ ಮಾಡಿ ಯಾವುದೋ ಕಾಲ ಆಯಿತು. ಆಲ್ಮೋಸ್ಟ್ ಪಾಯಸನೂ ರೆಡಿ ಆಗಿದೆ ನೋಡಿ. ಶಾವಿಗೆ ಬೆಂದಿದೆ, ಸಕ್ಕರೆನೂ ಹಾಕಿದ್ದೀನಿ, ಕಾಯಿ ಹಾಲೊಂದು ಹಾಕ್ಬೇಕಷ್ಟೆ. ಮಿಕ್ಸಿ ಬಿಸಿ ಇತ್ತಲ್ಲ, ಅದಕ್ಕೋಸ್ಕರ ವೇಟಿಂಗ್. ಸರಿ, ತಗೋ ಮಿಕ್ಸಿನ. ಪಪ್ಪ ಪಪ್ಪ ಎಲ್ಲಿದ್ದೀರಾ? ಪಪ್ಪ ಸೂಪ್ ರೆಡಿ ಇದೆ, ತಗೊಳ್ಳಿ. ಸೂಪ್ ರೆಡಿ. ಸೂಪ್ ಬೇಡ ನನಗೆ. ಶ್ಯಾಮ್ ಇವತ್ತು ಶಾವಿಗೆ ಪಾಯಸ ಮಾಡ್ತಾ ಇದ್ದಾನೆ, ಇವತ್ತು ನಾನು ಅದನ್ನೇ ಕುಡಿತೀನಿ. ಪಪ್ಪ, ನಾನು ಮಾಡೋ ಅಡುಗೆ ನಿಮಗೆ ಬೇಜಾರಾ? ಹಾಗೇನಾದರೂ ಇದ್ರೆ ಪರವಾಗಿಲ್ಲ, ಇನ್ಮೇಲೆ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡ್ಕೊಡ್ತೀನಿ. ಬೇಡ, ನನಗೋಸ್ಕರ ನಿನ್ನ ಫುಡ್ ಸಿಸ್ಟಮನ್ನು ಯಾಕೆ ಬದಲಾಯಿಸ್ತೀವಿ? ನಿಂಗೆ ಬೇಕಾದಂಗೆ ಇರು, ನನ್ನ ಚಿಂತೆ ಮಾಡಬೇಡ. ನನಗೇನಾದರೂ ತಿನ್ನೋಕೆ ಆಸೆ ಆದರೆ ಶ್ಯಾಮ್ ಮಾಡಿಕೊಡ್ತಾನೆ. ಈಗಲೂ ನೋಡು, ಶ್ಯಾಮ್ ಶಾವಿಗೆ ಪಾಯಸ ಮಾಡ್ತಾ ಇದ್ದಾನೆ. ಶ್ಯಾಮ್, ಪಾಯಸ ರೆಡಿನೇನಪ್ಪ? ಅಂಕಲ್, ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಪಾಯಸ ನಿಮ್ಮ ಕಣ್ಣು ಮುಂದಿರುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತಗೊಂಬಾ. ಅಂಕಲ್, ಪಾಯಸ ರೆಡಿ. ಥ್ಯಾಂಕ್ ಯು. ನಂಗೆ ಬೇಡ, ಇಷ್ಟೊಂದು ಸಕ್ಕರೆ ತಿನ್ನೋದು ಮೈಗೆ ಒಳ್ಳೇದಲ್ಲ. ಸರಿ, ನಿಮ್ಮಿಷ್ಟ. ವಾಹ್, ಫ್ಯಾಂಟಾಸ್ಟಿಕ್, ಎಷ್ಟು ರುಚಿಯಾಗಿದೆ. ಶ್ಯಾಮ್, ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ಅಡುಗೆಲ್ಲ ಮಾಡೋಕ್ಕೆ ಬರಲ್ಲ, ಶಾವಿಗೆ ಪಾಯಸ ಒಂದು ಮಾಡ್ತೀನಿ ಅಷ್ಟೇ. ಐ ಆಮ್ ಶೋ ನೀನು ಬೇರೆ ಅಡುಗೆನೂ ಚೆನ್ನಾಗಿ ಮಾಡ್ತೀಯ. ಇದನ್ನೇ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ಯಾ ಮಗಳೇ? ನೀನು ಒಂದೆರಡು ಸ್ಪೂನ್ ತಿಂದು ನೋಡು, ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಾ, ತಿನ್ನಿ ಅಂತ ಪಾಯಸ ಮಾಡಿದನು. ಎಷ್ಟು ಹೊಗಳ್ತಿದ್ದಾರೆ ಈ ಪಪ್ಪ. ನಾಟ್ ಬ್ಯಾಡ್, ಪಾಯಸ ಚೆನ್ನಾಗೇ ಮಾಡಿದಾನೆ. ಏನೇನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೀಗೆ ಆಗೋದು.
ಅಯ್ಯೋ ಏನಾಗ್ತಿದೆ ಇವತ್ತು? ತಾಯಿ ದುರ್ಗಾ ಮಾತೆ, ನೀನೇ ಕಾಪಾಡಬೇಕು ನನ್ನನ್ನು. ಒಬ್ಬಳೇ ಇಲ್ಲಿಗೆ ಬರೋ ನಿರ್ಧಾರ ಮಾಡಿ ತಪ್ಪು ಮಾಡ್ಬಿಟ್ನಾ? ಅಯ್ಯೋ ಫೋನು. ಹಲೋ ಮಾತೆ ವಾಟ್ಸಾಪ್ ಫೋನ್ ರಿಸೀವ್ ಮಾಡಕ್ಕೆ ಯಾಕೆ ಇಷ್ಟೊತ್ತು ಮಾಡಿದೆ? ಅದು ಅಡುಗೆ ಮಾಡ್ತಾ ಇದ್ದೆ ತೇಜ. ಅಷ್ಟೇನಾ? ಹಾಂ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ನಥಿಂಗ್, ಐ ಆಮ್ ಆಲ್ ರೈಟ್. ಏನದು ಶಬ್ದ? ತೇಜ ತೇಜ ಯಾರೋ ಕಿಟಕಿ ಬಡಿತಾ ಇದ್ದಾರೆ. ನನ್ಗೂ ಕೇಳಿಸ್ತಾ ಇದೆಯಮ್ಮ, ನೀನ್ ಹೆದರ್ಕೋಬೇಡ ಆಯ್ತಾ? ಅದ್ ಯಾರೇ ಆಗಿರ್ಲಿ, ನೀನ್ ಮೊದ್ಲು ಹೋಗಿ ಬಾಗಿಲ್ ತೆಗಿ. ಸುಮ್ನೆ ಹೆದರ್ಕೋಬೇಡ ಆಯ್ತಾ? ಈಗ ಅಲ್ಲಿ ಸುತ್ತಮುತ್ತ ಚಾಕು ಅನ್ನೋದು ಕಾಣ್ತಾ ಇದೆ ನೋಡು. ಚಾಕು? ನೋಡಮ್ಮ, ಕರೆಕ್ಟ್ ಆಗಿ ನೋಡಮ್ಮ, ಚಾಕು ಎಲ್ಲ ಇರುತ್ತೆ ನೋಡಮ್ಮ. ನೋಡ್ತೀನಿ. ಬೇಗ ನೋಡಮ್ಮ. ನೋಡು, ನಾನು ಲೈನಲ್ಲೇ ಇರ್ತೀನಿ, ನೀನ್ ಟೆನ್ಷನ್ ತಗೋಬೇಡ. ಚಾಕು ಸಿಕ್ತಾ? ಕರೆಂಟ್ ಇಲ್ಲ ತೇಜ. ಅಯ್ಯೋ, ಸಿಕ್ತು. ಸಿಕ್ತಾ? ವೆರಿ ಗುಡ್ ಮಾ, ವೆರಿ ಗುಡ್. ಈಗ ಚಾಕುನ ಗಟ್ಟಿಯಾಗಿ ಕೈನಲ್ಲೇ ಇಟ್ಕೋ ಆಯ್ತಾ? ಟೇಕ್ ಅ ಡೀಪ್ ಬ್ರೆತ್. ಉಸಿರಾಡ್ತಿದ್ಯಾ? ವೆರಿ ಗುಡ್ ಮಾ, ವೆರಿ ಗುಡ್. ನೋಡು, ನೀನೀಗೆಲ್ಲ ಹೆದರ್ಕೊಂಡು ಕೂತ್ರೆ ರಾತ್ರಿ ಎಲ್ಲ ಹಿಂಗೆ ಮಾಡ್ತಾನೆ ಇರ್ತಾರ ಅವರು. ಹೆದರ್ಸಕ್ಕೆ ಅಂತಾನೆ ಯಾರೋ ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಾ ಇದಾರೆ ಅನ್ಸುತ್ತಮ್ಮ. ಬಟ್ ಯು ಡೋಂಟ್ ವರಿ, ನೀನೆಲ್ಲ ಟೆನ್ಷನ್ ತಗೋಬೇಡ, ಆರಾಮಾಗಿರು. ಓಕೆ ಓಕೆ. ತೇಜ, ನಿನ್ ಕೈನಲ್ಲಿ ಇರೋ ಚಾಕು ಹಾಗೆ ಇದೆ ತಾನೆ? ಇದೆ. ವೆರಿ ಗುಡ್ ಮಾ. ಹಾಗಾದ್ರೆ ಈಗ ಆರಾಮಾಗಿ ಬಾಗಿಲು ತೆಗಿ, ನಾನು ಲೈನಲ್ಲೇ ಇರ್ತೀನಿ. ಓಕೆ? ಬಟ್ ತೆಗಿಯೋ ಮುಂಚೆ ಒಂದ್ಸತಿ ಜೋರಾಗಿ ಗಟ್ಟಿಯಾಗಿ ಜೈ ದುರ್ಗೆ ಮಾತೆ ಅನ್ನು. ಜೈ ದುರ್ಗೆ ಮಾತೆ. ಇನ್ನೊಂದ್ಸತಿ ಹೇಳಮ್ಮ, ಜೈ ದುರ್ಗೆ ಮಾತೆ. ಜೈ ದುರ್ಗೆ ಮಾತೆ. ವೆರಿ ಗುಡ್ ಮಾ. ಈಗ ಹೋಗಿ ಓಪನ್ ಮಾಡಮ್ಮ ಡೋರ್ನ. ಅದು ಯಾರು ಇರ್ತಾರೆ ನಾನು ನೋಡ್ಬಿಡ್ತೀನಿ. ಹೋಗಮ್ಮ. ಕಮಾನ್ ಮಾ, ಕಮಾನ್. ಓಪನ್ ದ ಡೋರ್, ಐ ಸೇ ಓಪನ್ ದ ಡೋರ್. ಬಿ ಬ್ರೇವ್ ಮದರ್, ಬಿ ಬ್ರೇವ್. Hands up. ಮೊದಲೇ ನನ್ನ ಬೈದಲ್ಲಿ ಎಷ್ಟು ಹೆದರಿದೆ ಗೊತ್ತಾ? ಮೊದಲೇ ನನ್ನ ಬೈದಲ್ಲಿ ಎಷ್ಟು ಹೆದರಿದೆ ಗೊತ್ತಾ? ಸರ್ಪ್ರೈಸ್ ಅಂತ ಹೀಗೆಲ್ಲ ಮಾಡೋದೇನ್ರು? ವಯಸ್ಸಾಗ್ತಾ ಇದೆ, ಎದೆ ಹೊಡ್ಕೊಂಡು ಸತ್ತೋಗ್ತಿದ್ದೆ ನಾನು. ಮಾ, ಹೆಂಗಸರಿಗೆ ಹಾರ್ಟ್ ಅಟ್ಯಾಕ್ ಆಗೋದ್ನೆಲ್ಲ ಕೇಳಿದೆ ನೀನು? ಈಸ್ಟ್ರೋಜನ್ ಹಾರ್ಮೋನ್ಸ್ ಇರುತ್ತೆ ತಾನೇ, ಕಾಪಾಡುತ್ತೆ ಬಿಡು. ಹಾರ್ಟ್ ಬಿಸ್ಕೆಟ್ ಆಗೋದು ಯಾವತ್ತೂ ಎದುರು ಗಂಡಸರಿಗೇನೆ. ಟೇಕ್ ಅ ಡೀಪ್ ಬ್ರೆತ್ ಮಾತೆ, ಟೇಕ್ ಅ ಡೀಪ್ ಬ್ರೆತ್. ಜೈ ದುರ್ಗೆ ಮಾತೆ. ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು, ಸೂಪರ್ ಸ್ಟ್ರಾಂಗ್. ಏನಿದು, ಯಾಕೆ ಹೀಗೆ ಸರ್ಪ್ರೈಸ್ ಮಾಡ್ತಾ ಇದ್ದೀರಾ? ಅಯ್ಯೋ ಅತ್ತೆ, ಇದನ್ನ ಯಾರಾದ್ರೂ ಸರ್ಪ್ರೈಸ್ ಅಂತಾರ? ಬೇರೆನೇ ಸರ್ಪ್ರೈಸ್ ಇದೆ. ಏನ್ ತೇಜ, ಮೇಘನ ಹೀಗೆ ಹೇಳ್ತಿದ್ದಾಳೆ? ಎಸ್ ಮಾತೆ. ಮೇಘನಾ, ಒಂದ್ ಕೆಲಸ ಮಾಡು, ಕರ್ಕೊಂಡು ಹೋಗು ಅವನ್ನ. ದಯಮಾಡಿಸಿ ಬನ್ನಿ. ಬನ್ನಿ ಮಾತೆ, ಬನ್ನಿ ಈ ಕಡೆ. ಬನ್ನಿ ಮಾತೆ, ಈ ಕಡೆ. ಅಯ್ಯೋ, ನಿಧಾನಕ್ಕೆ ಬನ್ನಿ ಮಾತೆ, ನಿಧಾನ. ಬನ್ನಿ ಬನ್ನಿ ಬನ್ನಿ. ಅಂಡ್ ಇದು ನಿಮ್ಮ ಹೊಸ ಸರ್ಪ್ರೈಸ್. ಹೊಸ ಕಾರ್? ವಾವ್, ಫ್ಯಾಂಟಾಸ್ಟಿಕ್. ನೀವಿಬ್ರು ದುರ್ಗದಿಂದ ಡ್ರೈವ್ ಮಾಡ್ಕೊಂಡು ಬಂದ್ರಾ? ಎಸ್ ಮಾತೆ, ಎಸ್. ದಟ್ಸ್ ನೈಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೋ ಹ್ಯಾಪಿ. ಅದಕ್ಕೆನಾ ಅಮ್ಮ ಊರಿಗೆ ಬರಬೇಡ ಅಂದಿದ್ದು? ಓ, ನಾ ಏನೇನೋ ಅನ್ಕೊಂಡ್ಬಿಟ್ಟೆ. ವಾವ್. ನಿಧಾನ, ಚಾಕು ಕೊಡಿಲಿ, ಭಯ ಆಗತ್ತೆ ನಂಗೆ. ಥ್ಯಾಂಕ್ ಯು ಪುಟಿ. ನಿಮ್ಮಿಬ್ಬರ ಜೀವನದಲ್ಲಿ ನಾನಿಷ್ಟು ಇಂಪಾರ್ಟೆಂಟು ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ.